ಮಂಡ್ಯದ ಗುತ್ತಲು ರಸ್ತೆಯಲ್ಲಿರುವ ಸಫ್ತಾರಿಯಾ ಮಸೀದಿಯಲ್ಲಿ ಜುಮ್ಮಾ ನಮಾಜ್ ನಂತರ ವಕ್ಫ್ ಕಾಯ್ದೆಯ ವಿರುದ್ಧ ಮುಸ್ಲಿಂ ಮುಖಂಡರು ಕಪ್ಪು ಬಟ್ಟೆ ಧರಿಸಿ ಮೌನ ಪ್ರತಿಭಟನೆ ಮಾಡಿದರು. ಪ್ರತಿಭಟನೆಯಲ್ಲಿ ಮುಸ್ಲಿಂ ಮುಖಂಡರಾದ ಮುಖ್ತಾರ್ ಅಹಮದ್, ಮುಸ್ವೀರ್ ಖಾನ್, ನೂರ್ ಅಹಮದ್, ಅಜ್ಮತುಲ್ಲಾ, ಹುಬೇದುಲ್ಲಾ, ನೂರುಲ್ಲಾ ಶರೀಫ್ ಸೇರಿದಂತೆ ಇತರರು ಭಾಗಿಯಾಗಿದ್ದರು. ಸಫ್ತಾರಿಯಾ ಮಸೀದಿನಲ್ಲಿ ನಾವು ಜುಮ್ಮತುಲ್ ವಿದಾ ನಮಾಜ್ ಮಾಡಿ ಬಂದಿದ್ದೀವಿ. ಕಪ್ಪು ಪಟ್ಟಿ ಧರಿಸಿ ಬಂದಿರೋದು ನೀವೆಲ್ಲ ನೋಡ್ತಾ ಇದ್ದೀರಾ. ಏನಪ್ಪ ಅಂದರೆ ನಾವು ಈ ಕೇಂದ್ರ ಸರ್ಕಾರ ವಕ್ಫ್ ಟರ್ಮಿನಲ್ ಬಿಲ್ ಏನು ಸಂಸತ್ನಲ್ಲಿ ಮಂಡಿಸಲಿಕ್ಕಿದೆ ಅದನ್ನು ವಿರೋಧಿಸಿ ನಾವು ಇವತ್ತಿನ ದಿವಸ ಈ ಕಪ್ಪು ಪಟ್ಟಿಯನ್ನು ಧರಿಸಿ ಕೇಂದ್ರ ಸರ್ಕಾರದ ವಿರುದ್ಧವಾಗಿ ನಾವು ಇದು ಕಪ್ಪು ಪಟ್ಟಿ ಧರಿಸಿ ನಮಾಜ್ ಮಾಡಿ ಬಂದಿದ್ದೀವಿ. ನಾವು ಮುಂದೇನು ಅಕಸ್ಮಾತ್ ಇವರು ನಮ್ಮ ಈ ಪ್ರತಿಭಟನೆಗೆ ಸ್ಪಂದಿಸದೆ ಮುಂದೆ ಇವರು ಬಿಲ್ ಇದು ಮಾಡಿದ್ರೆ ಎಕ್ಸ್ಪೆಕ್ಟ್ ಮಾಡಿದ್ರೆ ನಾವು ಉಗ್ರ ಹೋರಾಟ ಮಾಡ್ತೀವಿ ಅಂತ ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಾವುದೋ ಒಂದು ಕಾನೂನು ತರಬೇಕಂದ್ರೆ ಆ ಜನಗಳಿಗೆ ಹಿತ ನೋಡ್ಕೊಂಡು ತರಬೇಕು. ಇದರಿಂದ ಮುಸ್ಲಿಮರ ಹಿತ ಏನು ಕಾಣ್ತಾ ಇಲ್ಲ. ಇದು ಯಾವಾಗಿಂದ BJP ಸರ್ಕಾರ ಬಂದಿದೆ ಆ BJP ಸರ್ಕಾರ ಮುಸ್ಲಿಮರ ವಿರೋಧ, ಅಲ್ಪಸಂಖ್ಯಾತರ ವಿರೋಧ, ದಲಿತರ ವಿರೋಧನೇ ಮಾಡಿಕೊಂಡೇ ಬರ್ತಾ ಇದೆ. ಏನು ಇದ್ರ ಪರವಾಗಿ ಮಾಡ್ತಾ ಇಲ್ಲ. ಬೇಕಾಗಿರೋದೇನು, ನಮ್ಮ ಮುಸ್ಲಿಮರಿಗೆ ಶಿಕ್ಷಣದಲ್ಲಿ ಆರಕ್ಷತೆ ಬೇಕು, ಉದ್ಯೋಗದಲ್ಲಿ ಬೇಕು ಮೀಸಲಾತಿ, ಅದು ಕೊಡ್ತಾ ಇಲ್ಲ. ಇವರು ಕೊಡ್ತಾ ಇರೋದು ಏನು ಅಂದರೆ ತ್ರಿಬಲ್ ತಲಾಕ್ ಕೊಡ್ತೀವಿ, ನಿಮಗೆ ಹಿಜಾಬ್ ಕ್ಯಾನ್ಸಲ್ ಮಾಡಿಸ್ತೀವಿ, ನಿಮ್ಮ ವಕ್ಫ್ ಬೋರ್ಡ್ ಕ್ಯಾನ್ಸಲ್ ಮಾಡಿಸ್ತೀವಿ ಅಂತ ಮಾಡ್ತಾ ಇದೆ. ಬೇಕಾಗಿರೋದೇನು ಅನ್ನ, ಕೊಡ್ತಾ ಇರೋದೇನು ಇವರು ಆ ಥರ ಆಗ್ಬಿಟ್ಟಿದೆ. ನಮ್ಮ ಮುಸ್ಲಿಮರಿಗೆ ಏನಾಗಿದೆ ಅಂದರೆ ಇವತ್ತೊಂದು ದಿವಸ ತುಂಬ ಕಡೆಗಣಿಸ್ತಾ ಇದ್ದಾರೆ. ಅದನ್ನು ವಿರೋಧಿಸಿ ನಾವು ಇವತ್ತೊಂದು ದಿವಸ ಈ ಕಪ್ಪು ಬಟ್ಟೆಯನ್ನು ಧರಿಸಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಮುಂದೆ ಈ ಪ್ರತಿಭಟನೆ ಸ್ಪಂದಿಸದೆ ಹೋದರೆ ನಾವು ಮುಂದೆ ಉಗ್ರ ಹೋರಾಟ ಮಾಡ್ತೀವಿ ಅಂತ ಈ ಮೂಲಕ ತಿಳಿಸೋಕ್ಕೆ ಇಷ್ಟಪಡ್ತಾ ಇದ್ದೀವಿ. ವರದಿ ನಟರಾಜ್ ಜೆಟ್ಟಿ, ಮಂಡ್ಯ. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.